ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಮುದಾಯ ಭವನ ಶಂಕುಸ್ಥಾಪನೆ ಮತ್ತು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ರಾಜ್ಯದ ಎಲ್ಲ 31 ಜಿಲ್ಲೆ 183 ತಾಲೂಕುಗಳಲ್ಲಿ ಶಾಖೆಯನ್ನು ಹೊಂದಿದ್ದು ಸಮಸ್ತ 6 ಲಕ್ಷ ರಾಜ್ಯ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವ ಏಕೈಕ ಬೃಹತ್ ಸಂಘಟನೆಯಾಗಿರುತ್ತದೆ ಎಂದು ಶಾಸಕ ಟಿ. ರಘುಮೂರ್ತಿ ಹೇಳಿದರು. ನಗರದ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಹಾಗೂ ತಾಲೂಕು ಶಾಖೆ ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಂಘದ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ನೌಕರರ ಕಷ್ಟವು ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಹೊರೆಯನ್ನು ಸಮತೋಲನೆ ಮಾಡಿಕೊಳ್ಳಲಾಗದೆ ಸಂಕಷ್ಟಕ್ಕೀಡಾಗಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಸಹ ಜನಸಾಮಾನ್ಯರ ಕಲ್ಯಾಣ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಯನ್ನು ಸಾಮಾನ್ಯರಿಗೆ ತಲುಪುವ ಕಾರ್ಯದ ಜೊತೆಗೆ ರಾಜ್ಯದ ಅಭಿವೃದ್ಧಿ ಸೂಚ್ಯಂಕದ ಬೆಳವಣಿಗೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಬಹುಮುಖ್ಯವಾಗಿದೆ. ಅಲ್ಲದೆ ಚಳ್ಳಕೆರೆಯಲ್ಲಿ ಸಮುದಾಯ ಭವನ ಕಟ್ಟಿಸಲು 50 ಲಕ್ಷ ಹಣ ಕಡಿಮೆಯಾಗುತ್ತದೆ. ಈ ಸಮುದಾಯ ಭವನಕ್ಕೆ 1 ಕೋಟಿ ರೂಪಾಯಿ ಹಣ ಬೇಕು. ಈ ಹಣವನ್ನು 2024-25ರ ಒಳಗಾಗಿ ಸಮುದಾಯದ ನಿರ್ಮಾಣವನ್ನು ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಸೌಲಭ್ಯವನ್ನು ಜಾರಿಗೊಳಿಸಲು ಮುಂದಾಗುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನೌಕರರ ಸಂಘದ ಸಮುದಾಯ ಭವನ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಪಿಎಲ್ ಲಿಂಗೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎ ಸುರೇಶ್, ತಾಲೂಕು ದಂಡಾಧಿಕಾರಿ ರಿಯಾನ್ ಪಾಷಾ, ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಶಶಿಧರ್, ತಾಲೂಕು ಆರೋಗ್ಯ ಅಧಿಕಾರಿ ಎ ಕಾಶಿ, ಮಂಜುನಾಥ್, ಲೋಕೇಶ್, ರವೀಶ್, ವೀರೇಶ್, ಮಂಜುನಾಥ್, ಉಗ್ರೇಶ್, ಎಸ್ ವೀರಣ್ಣ, ಗಂಗಾಧರಪ್ಪ, ಜಗನ್ನಾಥ್, ಪಶು ಸಂಗೋಪನಾಲಯ ಇಲಾಖೆ ಅಧಿಕಾರಿ ರೇವಣ್ಣ, ತಿಪ್ಪೇಸ್ವಾಮಿ, ಕೃಷ್ಣಮೂರ್ತಿ, ಸೋಮಶೇಖರ್ ಸೇರಿದಂತೆ ಅನೇಕ ನೌಕರರ ಸಂಘದ ಪದಾಧಿಕಾರಿಗಳು, ಮಹಿಳೆಯರು ಭಾಗಿಯಾಗಿದ್ದರು. ವರದಿ ಡಿ. ಈಶ್ವರಪ್ಪ, ಚಳ್ಳಕೆರೆ. ಏನು ನೀವು ಶಂಕುಸ್ಥಾಪನೆ ಮಾಡಿದೀವಿ ಇವತ್ತೆಲ್ಲ ಸೇರಿ ಆ ಕಟ್ಟಡ ನಾನು ಈಗಾಗಲೇ ಇಂಜಿನಿಯರ್ ಕೆಲಸ ಕೇಳಿದೆ. ನಮ್ಮ PW ಇಂಜಿನಿಯರ್ ಸುಭಾನ್ ಅಂತ ಹೇಳಿ ಅವ್ರು ಏನಪ್ಪ ಇಷ್ಟೊಂದು ದೊಡ್ಡ ಕಡೆಗೆ 55 ಲಕ್ಷಕ್ಕೆ ಹೆಂಗೆ ಕಟ್ತೀರಾ ನೀವು? ಅವ್ರು ಹೇಳಿದ್ರೆ ಇಲ್ಲ ಸರ್, ಬರೀ ಸ್ಟ್ರಕ್ಚರ್ ಮಾಡಿ ಅಂತ ಹೇಳಿದ್ದಾರೆ, ಕಾಲಮ್ ಹಾಕ್ಬಿಟ್ಟು ಶೀಟ್ ಹಾಕಿ ಬಿಟ್ಬಿಡಪ್ಪ ನೀನು ಅಂತ ಹೇಳಿದ್ದಾರೆ. ಅದಕ್ಕೆ 55 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಈಗ ಇರ್ತಕ್ಕಂಥ ಸುಮಾರು 6,700 6,500 ಸ್ಕ್ವೇರ್ ಫೀಟು ಬಿಲ್ಡಿಂಗ್ ಇರೋದ್ರಿಂದ ಮಿನಿಮಮ್ ಏನೇ ಮಾಡೋದು ಕೂಡ 1 ಕೋಟಿ ಮಿನಿಮಮ್ ಆಗ್ತದೆ. ಅಂಥದ್ದೇನೋ ರೂಪದ ಮಾಡೋದನ್ನು 1 ಕೋಟಿಗೆ ಮೇಲ್ಪಟ್ಟ ಅನುದಾನ ಬೇಕಿದ್ದಕ್ಕೆ. ಖಂಡಿತವಾಗ್ಲೂ ನಾನು ಏನು ಸಾಧ್ಯ ಆಗುತ್ತೆ ಈ ವರ್ಷ ಮತ್ತು ಮುಂದಿನ ವರ್ಷದ ಹಂತದಲ್ಲಿ ನಾನು ಇದನ್ನು ಕೊಡಲಿಕ್ಕೆ ನಾನು ಎಲ್ಲ ರೀತಿಯ ಒಂದು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಇನ್ನು ಎಸ್ಟಿಮೇಟ್ ಎಲ್ಲ ಯಾವ ರೀತಿಯಾಗಿ ಮೊದಲೇದಾಗಿ ಪ್ಲ್ಯಾನ್ ಆಗಿದೆ ಅದನ್ನೆಲ್ಲ ನೋಡಬೇಕು. ಅದನ್ನು ನೋಡಿ ನಾನೇನು ಪ್ರಾಮಿಸ್ ಮಾಡಿದ್ದೀನಿ, ನಾನೇನು ನಿಮಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಅದನ್ನು ಖಂಡಿತವಾಗೂ ಈ ವರ್ಷ ಮುಂದಿನ ವರ್ಷದೊಳಗೆ 2024-25 ಮಾರ್ಚ್ ಒಳಗೆ ಅದನ್ನು ಮುಗಿಸ್ಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾವು ನೀವು ಸೇರಿ ಮಾಡೋಣ. ಅದಕ್ಕೆ ಎಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಬೇರೆ ವಿಷಯಗಳು ನಿಮ್ಮ ರಾಜ್ಯಾಧ್ಯಕ್ಷರು ಅವ್ರ ಭಾಷಣ ಮುಗಿದ ಮೇಲೆ ಮಳೆ ಬೋರ್ಗರಂತ ಮಳೆ ಬಂದು ನಿಂತಂತ ಆಯಿತು ಅವರ ಮಾತುಗಳು. ಆದರೆ ಅವರೆಲ್ಲ ಮಾತುಗಳು ಕೂಡ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರು ಭಾಳಷ್ಟು ಈಗ 5,25,000 ನೌಕರರು ಅವರೆಲ್ಲೇ ಇರಲಿ ಏನೇ ಇರಲಿ ಅವ್ರು ಯಾವುದೇ ಕೆಲಸದಲ್ಲಿದ್ದೂ ಆಸೆಗಳಲ್ಲಿ